ಒಂದು ಈಟ್ ಹೊರಗೆ ಬಿತ್ತಂದ್ರೆ ಎಲ್ಲಿ ಜಾಗ ಸಿಗ್ತೈತಲ್ಲ ಅರ್ಬಿ ಒಣಾಕೋದ ಅಯ್ಯೋ ಮಳೆಗಾಲ ಸಂಬಂಧ ಸಾಕಾಕತಿ ತಗೊಟ್ಟು ಹೊರಗೆ ಐತೆ ಅರಿವಿ ಒಂಚೂರು ನೀರು ಬಸಿ ಪೂರ್ತಿ ಅಕ್ಕರ ಇಲ್ಲಿ ಹಾಕಿದ್ವಿ ಅಂದ್ರೆ ಮತ್ತೆ ಅಲ್ಲಿ ಹಗ್ಗ ಕಟ್ಟೈತೆ ಹಿಂದೆ ಹಾಕಕ್ಕೆ ಬರ್ತೈತಿ. ನೀ ಇಲ್ಲಿದ್ದ ಹಚ್ಚಕ್ಕ ಹೋಗಬೇಡ, ನನಗೆ ಹೇಳ್ತೆ ನೋಡ ಈಗ. ಯಾಕ ಬಿಡು, ಇವತ್ತು ಕೊಡ್ತಾ ಅಂತೆ ಸುಮ್ಮನೆ ಅದೇ. ನಾನು ಮನೆ ಬಾಕ್ಲ ಅಡ್ಡಾಡ್ಸಕ್ಕೆ ಹಚ್ಚಿ ನೋಡು. ಏನೋ ಒಂದು ಈಟ್ರ ಐತೆ ನೀನು, ನಿನಗೆ ಏನಾರ ಕೊಟ್ಟಿರ್ತಾರ ವಾಪಸ್ ಕೊಡ್ಬೇಕು ಅನ್ನೋದು. ನಮಗೂ ದುಡ್ದಾಗ ರೊಕ್ಕ ಬರ್ತಾವು, ನಾವು ಹಿತ್ತಲ್ದಾಗ ಗಿಡ ಹಚ್ಚಿಲ್ಲ ಪ್ರೇಮ. ಹೇಳ್ತೆ ನೋಡು ನಾನು ಈಗ. ಯಾರೇ ಎಷ್ಟು ಭಯ ಮಾಡತ್ತಾರ ಇವ ನೋಡೋಣ ಯಾರಂತ. ಬಾ ಒಳ ಕುಂತೀನ ಅಲ್ಲ, ಇಷ್ಟು ಒದ್ರಾಕತ್ತೇನೆ ಕೇಳ್ತತ್ ನೀ ಇಲ್ಲಿ ನಿನಗೆ ಕ್ಯಾರಿಕಿ ಎಷ್ಟು ನಾನು ಮನೆ ಮುಂದೆ ತೊಗೊಂಡು ಭಯ ಮಾಡಕತ್ತ. ಅಲ್ಲ ನಾ ಇಲ್ಲಿ ಕುಂತೇನಿ, ಕಣ್ಣಾಗರ ಕಾಣ್ತೇನೆ ನಿಲ್ಲಿಕಿಗೆ. ಏನಕ್ಕೆ ಮಾತಾಡೋದಕ್ಕೆ ಕೇವಲ್ದು, ಏನು ಹಂಗೆ ಒದರ್ತೇನೆ ಬಾಯಿರ ಐತೇನು ಇಲ್ಲಿ ಬಿಡ ಮೂಕಿದಾಳ ಏನು ಮಾಡ್ಯಾಳ. ಏನಕ್ಕೆ ಮಾತಾಡಿದ ಕೇವಲ್ದು ನನಗೆ. ತಂಗಿ ಯಾರೇವ ನೀನು? ಅಂಬಾಕ್ ಬೇ ಶಂಕರಮ್ಮನ ಸಸಿ. ಅಯ್ಯವ್ವ ಇನ್ನೂ ರೊಕ್ಕ ಕೊಟ್ಟಿಲ್ಲೇನು ಪ್ರೇಮಿ? ಏನು ಚಂದೇವ ಮನಿತನ ಬಂದು ಓದಾಡ್ಸ್ಕೋದು. ಅಯ್ಯವ್ವ ಎಲ್ಲರು ನಮ್ಮಮ್ಮಿ ಊರ ನೀನು ನೋಡೇ ಇಲ್ಲ, ನೀನು ಯಾರ ಮನೆ ಸಸಿ ಅಂತ ಗೊತ್ತಾಗಲಿಲ್ಲ. ಬೇ ಶಂಕರಮ್ಮನ ಸಸಿ, ಶಂಕರಮ್ಮ. ಆತ್ ಬಿಡಿ, ಇವತ್ತು ಅಂಬಕ್ಕಗ ಹುಚ್ಚಿಡಿಸ್ ಕೈ ಬಿಡ್ತೈತಿದು ಮುದುಕಿ. ಇದೇನು ಹಗರೈತಿನ ಇದು ದೇವಮ್ಮಿದೆ. ಯವ್ವ ಆತ್ ಬಿಡಿ, ಇವತ್ತಿಗೆ ಯಾಕರ ಬಂದು ನಡೆಸ್ಬೇಕು. ಇವತ್ತಿಗೆ ಓಡೇ ಹೋಗ್ಬೇಕಿಕ್ಕೆ ಯಾರು ರೊಕ್ಕ ಯಾರು ರೂಪಾಯಿ ಅನ್ನಾಗ ಮಾಡ್ಕೈ ಬಿಡ್ತೈತಿದು ಮುದುಕಿ. ಅಯ್ಯೋ ಅಂಬಕ್ಕ ನೀಕಿ ಬಾಯ್ ಮಾಡಕತ್ತಾಕಿ. ಇರ್ಜಿ ಬಂದಿನಿ, ಬಾಬಾ ಮಸ್ತ್ ಐತಿ. ಬಾ ಮನ್ಯಾಗ ಕೆಲಸ ಇರುವ ಇವು. ಬಾಬಾ ಇನ್ನ ದೇವ ಮುಂದೆ ಬಾತ್ ಕೇಳ್ಕೊತಾನೆ ಇದ್ರ ಬಾಯ್ಲಿಕ್ಕೆ. ಹಬ್ಬಕ್ಕ ಒತ್ತಾಡಿ ಕೈ ಬಿಡ್ತಾ ಆಯ್ಕೆ ಇವತ್ತ ನದಿ ಎಲ್ಲಿ. ಯವ್ವ ಇದ್ರ ಮುದುಕಿ ಕೈಯಾಗ ಸಿಕ್ವಿ ಅಂದ್ರೆ ಮುಗ್ದ ಹೋತು. ಕಿವಿ ಟಮಟ ಅನ್ನೋದು ಹರಿದು ಸೌಂಡ್ ಬಾಕ್ಸ್ ಇಟ್ಕೊಂಡು ಅಡ್ಡಾಡಕತ್ ನಾವು. ನಮ್ಮನೆ ಇದ್ರ ಒದರಿ ನಮ್ಮ ಕಿವಿ ಕಳಿತೈತಿದ್. ಏನ್ ಮೇಲೆ ಕಸ ಮಾತಾಡ್ತೇವ ನೀನು? ಜೋರಾಗ ಹೇಳ್ಬೇಕು. ಕೇ ಊರ್ ಮನೆಗೆ ಕೇಳುವಂಗ ಆಯ್ಕೆ ಹೋದಿರ್ತಾ ಶಂಕ್ರಮ್ಮ ಸಸಿ ನಾನು ಅಂತೇಳಿ ಈಕಿಗೆ ಇನ್ನೂ ಮೆಲ್ಕಸನ ಮಾತಾಡ್ತೈತಿ. ಅಲ್ಲ ಇದು ಮುದುಕಿ ಕಿವಿ ಕೇಳೋದಿಲ್ಲ ನನಗೆ. ಅದು ಒತ್ತೆ ಹೇಳೋದಿಲ್ಲ ನೋಡಿದ್ದು, ತಂದ ತಪ್ಪನ್ನು ಒಪ್ಕೊಳ್ಳೋದೇ ಇಲ್ಲ ಇದು ಮುದುಕಿ. ಇದ್ರ ಒಲ್ಲೆ ಇದ್ರ ಪಿಡಿ ಕಾಯ್ಲಿ. ಅಲ್ಲ ಇಷ್ಟು ಜೋರ ಒದ್ರಾಕತ್ತೇನಿ, ಇನ್ನೂ ಸೌಕಾಸ ಮಾತಾಡ್ತೇ ಅಂತಲ್ಲ. ಇನ್ನೂ ಜೋರ ಮಾತಾಡಿದ ಅಂದ್ರೆ ಮತ್ತೇನಾಯ್ತು, ಊರು ಮಂದಿ ಕೂಡಿ ಏನು ಬಾಯ್ ಮಾಡಕತ್ತಾವ ಇವಕ್ಕೆ ಸಾಧಾರಣ ಸೊನ್ನೆ ರೈತನಿಲ್ಲ ಅಂತಂದು ಅವರು ಬಾಯ ಬಂದಂಗೆ ಬೇಯ್ಬೇಕಲ್ಲ. ಇದ್ರ ಸಸಿ ಅಲ್ಲದ ಸಸಿ ಅಷ್ಟ ಇನ್ನೂ ಇಲ್ಲಿ ಬಿಡ ಯವ್ವ ಮಾಡಂತಂದು ಬಂದೇನಿ. ಯಾವಾಗ ಮಾಡಿ ಕರಿತೈತೆ ಏನೋ ಯವ್ವ. 12 ಆಗಕ್ಕೆ ಬಂದು ತಿರುಗಿ ಏನು ಒಮ್ಮೆ ಊಟದ ಹೊತ್ತಿಗೆ ನಾಷ್ಟ ಕೊಡ್ತೈತೆ ಏನಿದೆ. ಯವ್ವ ಏನು ಮಾಡಿದೆ ಇಂಥ ಸಸ್ತಾರ ಕಟ್ಕೊಂಡು. ಇದ್ರ ಮುದುಕಿದನ್ನ ಯಾರು ಮಾತಾಡ್ಸಿದ್ರೆ ಇದನ್ನ ಆಕಿನ ಒದರಾಕತ್ತ ನಿತ್ತಾನ ಕುಂದ್ರದ್ ಬಿಟ್ಟು ನಾಷ್ಟ ಕೇಳೇ ಇಲ್ಲ, ನಾಷ್ಟ ಇಲ್ಲ ಅಂತ ನೋಡು. 12 ಕರತ್ತೀನಿ 1 ಕರತ್ತೀನಿ, ನಿಂದ ಅದಕ್ಕೆ ಬೇಕು ನನಗೆ. ಯಾಕೆ ನಾಷ್ಟ ಇಷ್ಟ ಮಾಡಿ ಬಂದೀನಿ ಇಲ್ಲ ನೀನು? ನನ್ನ ಸೊಸೆ ಹಂಗಾನೆ ಏನು 10ಕ್ಕೆ 11ಕ್ಕೆ ಕೊಡುವಾಕೆ ನಿಮ್ಮ ಅತ್ತೆ ನೀನು ನಾಷ್ಟಾನ? ನಮ್ಮ ಅತ್ತಿಗೆ 11 ಕರ ಕೊಡ್ಲಿ 12 ಕರ ಕೊಡ್ಲಿ, ನಿನಗೆ ಅದಕ್ಕೆ ಬೇಕು? ನೀನು ಸೊಸೆ ಕರಿ ಅಂತ ಹೇಳಕತ್ತೇನಿಲ್ಲ. ಏನು ತಲೆ ಹಿಡ್ಸಿ ಅವ್ರ ಮುದುಕಿ ನೀನು ಏನು ಮಾತಾಡ್ತಾಳ ಏನ? ಒಬ್ಬಕ್ಕೆ ಮಾತಾಡ್ತೈತಿ. ಹುಚ್ಚು ಹಿಟ್ಟು ಹಿಡ್ದತ್ತೆ ಏನು ಇದಕ್ಕೆ? ಊರ್ ಮುದುಕಿ ನನಗೇನು ಹುಚ್ಚು ಹಿಡಿತೈತಿ? ನಿನ್ನ ಜೊತೆ ಇನ್ನೊಟ್ಟು ಇದ್ನಿ ಅಂದ್ರೆ ನನಗೆ ಹುಚ್ಚು ಹಿಡಿಸ್ತೀನಿ ನೀನು. ಬಿಡಿ ಇವತ್ತು ಅಂಬಕ್ಕಗ ಮಗನ ಜಪಾನ ಮಾಡೋದು ಹತ್ತೈತೆ. ಮನೆಗೆ ಹೋಗಿದ್ರೆ ಯಾರು ಜಪಾನ ಮಾಡ್ತಾರೆ ಇರ್ತೆ ಅಲ್ಲಿ ಎಬ್ಬಿಸ್ಕೊಂಡು. ಅಯ್ಯೋ ಇದಕ್ಕೆ ಬಂದಾಳೆ ನಿಕ್ಕಿ ಪ್ರೇಮಿ ಮನೆಗೆ. ಅದನ್ನ ಆಕಿ ಪ್ರೇಮ ಅದ ಅಲ್ಲ ಅಂಬಕ್ಕನಂತೆ 1000 ರೂಪಾಯಿ ಸಾಲ ಮಾಡ್ಯ ಅಂತ. ಅದಕ್ಕೆ ಕೊಡವಲ್ಲ ಅಂತ ಒಟ್ಟ ನೀನಿನ ಜಗ್ಗು ಬೇದಾಡಿದ್ಲು. ಮನೆ ತನ ಅಡ್ಡಾಡ್ಸಕಚ್ಚೈತೆ ನೋಡ ರೇ ನೀ ಹಿಂಗೆ ಅಂತ. ಅಲ್ಲ ಆಕಿ ಪ್ರೇಮಿ ನನ್ನ ಗಂಡನ್ಗೆ ಹಾಕತ್ತಾವಡ ರೊಕ್ಕ ನಾ ಗುಂಪಿ ರೊಕ್ಕ ಬೇಕಾಗೈತಿ ಕೊಡೋ ಅಂತ ಅಷ್ಟು ಬ್ಯಾಂಡ್ದಿದ್ದಾಳಿಕಿ. ಅಯ್ಯೋ ಹೌದನ? ಅಯ್ಯ ಬಾರೇದ ಬಿಡು ಆಕಿ ಹಂಗಾರ. ನೀನು ನೋಡಿದಿ ಬೇಷಾತು, ಇಲ್ಲದಂದ್ರೆ ಏಸಿಸ್ಕೊಂತಿದ್ಲ ಬಿಟ್ಟು ರೊಕ್ಕ ಹಾಕಿ ಹಂಗಾರ. ಕುಂದ್ರ ಬಾ, ಯಾಕೆ ಹಂಗೆ ಸಿಟ್ ಮಾಡ್ಕೊಂತಿ? ಕುಂದ್ರ ಬಾ. ನನ್ನ ಸೊಸೆ ಹಂಗ ಏನು ಬರೀ ಅವಲಕ್ಕಿ ಉಪ್ಪಿಟ್ಟು ಮಾಡಿಡುವಕ್ಕೆ ನಾ ರೊಟ್ಟಿ ಪಟ್ಟಿ ಬರ್ತಾವೇನು ಮಾಡಾಕ? ಸೊಸಿ ಬರುವಂಗ ಆದ್ಲು ರೊಟ್ಟಿ ಮಾಡಕ್ಕೆ ಕಲೀಲಿಕ್ಕಂದ್ರೆ ಬಂದು ಸೊಸಿ ನಮ್ದ ಕಲಿತಾಳಕ್ಕಿ ಬರ್ತೈತಿ ರೊಟ್ಟಿ ಮಾಡಾಕ. ನೀವು ಸೊಸಿ ಹಂಗೆ ಮಾಡಿ ನನ್ನ ಬರೋದಿಲ್ಲ ನಿನಗೆ? ಬರೋದೇ ಇಲ್ಲ. ಏನೇವ ನೀನು ರೊಟ್ಟಿ ಮಾಡಕ್ಕೆ ಬರೋದಿಲ್ಲ ಅಂದ್ರೆ ನಕ್ಕಾರ ಬಿಡು. ಇಟ್ಟು ಹಳ್ಳಿಯಾಗಿದ್ದು ರೊಟ್ಟಿ ಮಾಡೋದು ಕಲ್ಸಿಲ್ಲ ನಿಮ್ಮ ಸೊಸಿ, ನಿಮ್ಮ ಅತ್ತಿ ಬಾರಿ ಸೊಸಿ ಎದಿ ಬಿಡುವ ನೀನು. ಆತ್ ಬಿಡಿ ಇವತ್ತು ಅಂಬಕ್ಕ ಇನ್ನೊಮ್ಮೆ ಯಾರು ರೊಕ್ಕ ರೂಪಾಯಿ ಅಂತಂದು ಇವ್ರ ಮನೆ ಬಾಕ್ಲಕ್ಕೆ ಬರಬಿಡೋದಕ್ಕೆ ಹಂಗೆ ಮಾಡ್ಕೈ ಬಿಡತ್ತಿದ್ದು ಮುದುಕಿ. ನೋಡವ ಇದನ್ನ ಹೋಗಿ ಒಳಗದ ಅವ್ರ ಸೊಸಿ ಅಂತ ಕಳಿಸೋಲ್ಲ ನೋಡ. ಇದು ಹೋದಾರ ಮುಂದೆ ಬಂದಾರ ಮುಂದೆ ಹಿಂಗೆ ತಲೆ ಹಿಡಿಸ್ತೇವೆ. ಇದ್ರ ಮನೆ ಮುಂದೆ ಹಾದು ಹೋದ್ರೆ ಸಾಕು ನೋಡು. ಯಾಕರ ಈಕಿ ಮನೆ ಮುಂದೆ ಹಾಯ್ತೇವನ ಅಂತಾರವ್ರು ಮಂದಿ. ಹಾಯ್ದು ಬಿಟ್ಬಿಟ್ರೆ ಇವ್ರ ಮನೆ ಮುಂದೆ ನಮ್ಮನೆ ತಲೆ ಹಿಡಿಸ್ತೇವೆ ಎಲ್ಲಾರ್ದು. ಇದ್ರ ಜೊತೆ ನಿಂತೀನಿ ಅಂದ್ರೆ ಮುಗ್ದ ಇವತ್ತೇನಿಲ್ಲ ನಾನು ಹುಚ್ಚು ಹುಡಿಸಿ ಮತ್ತೇನೈತಿ ಇವ್ರ ಮನೆ ಬಾಗ್ಲನ್ನ ಮರಿಬೇಕು ನಾನು. ಹಂಗೆ ಮಾಡ್ತಾಳಕಿ. ಬರ್ತೇನೆ ಇನ್ನೊಮ್ಮೆ ಹಿಕ್ಕಿ ಮುದುಕಿ ಇರ್ಲಾರ್ದ ಬರ್ತೇನೆ. ಆಕೆ ಹಾಯ್ತಿರ್ತಾಳ ಮನೆ ಮುಂದೆ ಮಾಡ್ತೇನೆ. ಆಕಿ ಪ್ರೇಮಿನ ಇಷ್ಟು ಬಾಯ ಮಾಡಕತ್ತೆ ಕೇಳ್ತಿರಾಕಿಲ್ಲ. ಆಕಿಗೆ ರೊಕ್ಕ ಕೊಡ್ತತ್ತಲ್ಲ ಹೊರಗೆ ಬಂದ್ರೆ ಬಾಲೆ ಪ್ರೇಮಿ ಮಾಡ್ತೇನೆ ನಿನ್ನ. ಅಯ್ಯ ಬಂತು ಹೋತು. ಯಾಕೆ ಬಂದ್ಲ ಯಾಕೆ ಹೋದ್ಲ ಗೊತ್ತಾಗಲಿ ನೋಡು. ಗಿರ್ಜಿ ನಡಿ ಹೋಗೋಣ. ಈಕೆ ಕಣ್ಣಿ ಬಿದ್ದು ಮುಗ್ದ ಹೋತು. ಆಕೆ ಮನೆ ಬಾಕ್ಲ ಮರಸ್ತಾಳ ಅಂದ್ಲ. ಮತ್ತೇನೈತಿ ನಾವೇನ್ರ ನಿಂತೀವಿ ಅಂದ್ರೆ ನಮ್ಮ ಮನೆಯನ್ನಾರ ನಾವು ಮರಿಬೇಕು. ಯಾರು ನೀವು ಯಾಕಿಲ್ಲದಿರಿ? ನೀವು ನಮಗೇನಾಗಬೇಕು ಅನ್ನಂಗೆ ಮಾಡ್ತಾಳಕಿ. ನಡಿ ಹೋಗುನು ಬಾರೇವ ಇದ್ರದಲ್ಲಿ ಕೇಳ್ಕೊಂಡು ಕುದ್ರೋಣ. ಎಲ್ಲರ ಏನು ಮುಗ್ಲಿಗೆ ಕೇಳ್ಬೇಕು. ನಮಗೆ ಚಿರಿಸ್ತತಿ. ಬಾ ಹೋಗೋಣ ನಡಿ. ಅಲ್ಲ ಬಂದ್ಲು ಯಾಕೆ ಬಂದೇನಂತ ಹೇಳಿಲಿಕ್ಕಿ. ಅಲ್ಲ ಹಿಂಗೆ ಬಂದೇನಮ್ಮ ಅಂತ ಕೇಳಿಲ್ಲ ನೋಡ. ಹೇಳಿಲ್ಲ ಕೇಳಿದ್ರು ಹೇಳಿಲಿಕ್ಕಿ. ಎದಕ್ಕೆ ಬಂದಿತ್ತ ಏನ? ಬಹುಶಃ ದಾರಿಗಿರಿ ತಪ್ಪು ಬಂದಿತ್ತೇನು? ಯಾರ ಮನೆಗೆ ಹೊಂಟಿದ್ಲ ಏನ?
ನಾ ಹಂಗೆ ಮಾತಾಡ್ಸ್ಕೊತ ನಿಂತನೆ ಹಂಗಾರ ಅವ್ರ ಮನೆಗೆ ಹೋಗೋದು ಮರ್ತಿರ್ಬೇಕು ಅನಿಸ್ತದೆ. ನನಗೂ ಹಂಗೆ ಅನಿಸ್ತು. ಏನವ ನಾವು ಇಷ್ಟು ವಯಸ್ಸಾಗೈತಿ ಇನ್ನೂ ನಮ್ಮ ಮರು ಅನ್ನೋದಿಲ್ಲ. ಇವು ಇಷ್ಟು ಹರಿಯದರಾಗಿ ಮರಿತಾವೆ. ಯಾರ ಮನೆಗೆ ಬಂದೇವು ಅಂತ ದ್ಯಾಸ್ ಇರೋದಿಲ್ಲ ಇವಕ್ಕೆ. ಮಳೆ ಮಾಡತ್ ನೋಡಿ, ಇನ್ನೂ ಹೊಲಕ್ಕೆ ಹೋದಾರ ಇನ್ನೂ ಬರವಲ್ರಿ. ಇವು ಎಲ್ಲಿ ತೊಯ್ಸ್ಕೊಂಡ ಬರ್ತಾರೆ ಏನ. ಯಾವ ಬೇ ಆಟ ಆಡಕ್ಕೆ ಹೋಗ್ತೀನಿ ಬೇ ಹೊರಗೆ. ಒಂದೇ ಏನಾರ ಹೊರಗೆ ಹೋಗಿದ್ದ ಕರೆ ಆತಂದ್ರೆ ನೀನು ಸರಳ ಒಳ ಬಂದು ಕುಂತಿ ಬೇಷಾತ. ಮಳೆ ಮಾಡಾಗೈತಿ ಹೊರಗೆ ಆಡಕ್ಕೆ ಹೋದೆ ಅಂದ್ರೆ ಈಗ ನಿಮ್ಮ ಅಪ್ಪರ ಹೊಲ್ದಾಗಿದ್ದ ಬಂದ್ಮೇಲೆ ನಮಗೆ ಬೈತಾರ. ಹೊರಗೆ ಮಳೆ ಬರೋಕಾಗೈತಿ ಹೊರಗೆ ಅದಕ್ಕೆ ಆಡಕ್ಕೆ ಹಸಿರಿ ಅಂತ ಹೇಳಿ ನಾವು ಬೈಸ್ಕೋಬೇಕು ನಿಮ್ಮ ಸಂಬಂಧ. ಹೋಗ ಬುಕ್ ಇಟ್ಕೊಂಡು ಕುಂದ್ರೆ ಓದ್ಕೊಂತ ಕುಂದ್ರೆ ನಡಿ. ಬೇ ಈಗ ಸಾಲಾಗಿದ್ದ ಬಂದೆ ಬೇ. ಇಷ್ಟೊತ್ತನ ಓದ್ಕೊತ ಕುಂತಿರ್ತೀವಿ. ಒಂದು ಮುಂಜಾನೆ 10 ಗಂಟೆಲಿದ್ದ ಸಂಜೆ 4 ತನ ಬೇ. ಒಂಚೂರ ಇಲ್ಲೇ ಸಾಯಂಕಾಲ ಹೊಡೆದು ಬರ್ತೇನೆ ಬೇ ಅವ. ಅಯ್ಯಪ್ಪ ನಿನ್ನೆ ಅಲ್ಲೇ ಓದಾಕ ಕಳ್ಸತಿ, ಏನು ಕೆಲ್ಸಕ್ಕೆ ಕಳ್ಸಿದ್ದಿಲ್ಲ ಅಲ್ಲಿ. ನಡಿ ಹೊರಗೆ ಸರಳ. ಅವನಿಂಗ ಮಾಡ್ರಿ ಒಟ್ಟ ಕಳ್ಸಂಗಿಲ್ಲ ಬೇ. ಅವ ಹಂಗೆ ಮಾಡ್ಬೇಡ ಬೇ. ಅವ ಹಿಂಗೆ ಹೋದವ ನಾ ಒಂದೇ ರೌಂಡ್ ಸಾಯಂಕಾಲ ಹಾಕೊಂಡ್ ಬರ್ತೇನೆ ಬೇ ಬೇ ಬೇ. ಹೋಗ, ನಾ ಏನು ಅನ್ನಕ್ಕೆ ಹೋಗೋದಿಲ್ಲ. ಮಳೆ ಬಂದು ಏನಾರ ನೀ ತೊಯ್ಸ್ಕೊಂಬಂದು ಅವಾಗ ಹೇಳ್ತ ನಿನಗೆ ನೋಡು. ಮತ್ತು ಚುಚಕ ಕಾಸು ಕಾಲಿಗೆ ಬರೀ ಹೇಳ್ತೀನಿ. ಹೋಗಿ ನೀನು ಹೋಗಿ, ನಿನಗೆ ಹೋಗಕ್ಕೆ ನಾ ಬ್ಯಾಡ ಅನ್ನೋದಿಲ್ಲ. ಯಾಕೆ ಹೋಗ್ಬೇಡ ಅಂತಾರೆ ಅನ್ನೋದು ನೋಡಲ್ಲಿ. ಮಳೆ ಮಾಡ ಎಷ್ಟು ಮಳೆ ಇಳಿದತ್ತಲ್ಲಿ. ಜೋರು ಮಳೆ ಬಂತಂದ್ರೆ ಗೊತ್ತಾಕತಿ ನಿನಗೆ. ಹೋಗಿ ಎಲ್ಲರ ರಸ್ತೆದ ಸಿಕ್ಕೊಂಡು ಕುಂತೆ ಅಂದ್ರೆ ಗೊತ್ತಾಕತಿ. ಹೋಗಿ ನೀನು ಆಟ ಆಡಬೇಡ್ರಿ. ನೆಗಡಿ ಈಗ ನೆಗಡಿ ಹಾಸ್ಕೊಂಡು ಕುಂತ್ರಿ ಅಂದ್ರೆ ನಮಗೆ ಬೈತಾರೆ. ಮನ್ಯಾಗ ಇರ್ತೀರಿ ನೋಡ್ಕೊಂತ ಕುಂದ್ರಾಕ್ ಬರೋದಿಲ್ಲ ಅಂಥೇಳಿ ಮತ್ತು ನಮ್ಮನ್ನು ಬೈಸಾಕ ಓಡೋಕ ಹುಡುಗರು. ಏನಯ್ಯವ ಇವೆಲ್ಲ ಸಾಕೋಬೇಕು ಕುಡಿಯಾಕತಿ. ಇವ್ರ ಆರೋಗ್ಯ ಕಾಯ್ಕೋಬೇಕಂತಂದು ನಾವು ಮಳೆ ಇಂಥವಿದ್ದ ಕಳಿಸೋದಿಲ್ಲ. ನಮ್ಗೆ ಇದು ಮಾಡ್ತಾವೆ ಹುಡುಗರು ಇವು. ಸರೋಜ ಹೆತ್ತಲ್ದಾಗ ಅರ್ಬಿ ತಗೊಂಬಂದಿ ನೋಡ. ಇಲ್ಲಿ ಮನೆ ಮುಂದೆ ಹಾಕಿದ್ದು ಉಷ್ಟ ತೆಗೆದಿಟ್ಟಿನ ತಂದು ಮಡಿಚಿಟ್ಟೆ ಯಾರಿದ್ವು. ಮಳೆ ಮಾಡಾಗಿತ್ತು ಹೊಸ ತಗೊಂಬಂದು ಬಿಡ್ಬೇಕಿಲ್ಲ ಅರ್ಬಿನ. ಹಾಂ ತಗೊಂಬರಕ್ಕೆ ಹೋಗಿದ್ನಿ ಅರ್ಬಿ ಉಷ್ಟು ತಗೊಂಬಂದು ಹೇಳಕ್ಕೆ. ಅರ್ಬಿ ಹೊಸ ನಮ್ಮಿದ್ದು ಕೈಲೇ ಚೌನ್ಯಾಗ ಹಗ್ಗಕ್ಕೆ ಹಾಕೇನಿ. ಹೌದನ? ಹ್ಞೂ ಆಯ್ತು ಬಿಡು. ಹಂಗಾರೆ ಚಲೋ ಆತು. ಮತ್ತು ಮಳೆಗೆ ಓಟ್ ಹಸಿ ಆದವು ಅಂದ್ರೆ ಮತ್ತೆ ಒಣಗಾಕ ಮತ್ತೆ 2 ದಿನ ಬೇಕು. ಫೋನ್ ಹಚ್ಚಿದ್ರನ ಕಚ್ಚಿಗವರ ಮುಟ್ಟೇವ ಅಂತೇಳಿ? ಹ್ಞೂ ಹಚ್ಚಿದ್ರು. ಅತ್ತೆಯಾರ ಮಾತಾಡಕತ್ತಿದ್ರು. ಅವರೇ ನಮ್ಮ ಕೈ ಕೊಡೋ ಅನ್ಲಿಲ್ಲ ಏನಿಲ್ಲ. ನಾನೇ ಇಸ್ಕೊಳ್ಳಿಲ್ಲ ಫೋನು. ಅತ್ತೆಯಾರ ಹಿಂಗೆ ಮುಟ್ಟಿದ ಕೇಳಿದೆ. ಮತ್ತು ಒಂದು ಮಾತು ಕೇಳಿಲ್ಲ ನೋಡು ಅಂದಿಸ್ಕೊಳ್ಳೋದು ಹಾಕ್ಬೇಕು. ಅತ್ತೆಯಾರು ಕೇಳಿದೆ ಚಿಗವ್ರು ಮುಟ್ಟಿದ್ರು ಅಂತನ್ರಿ ಅಂತೇಳಿ. ಹ್ಞೂ ಈಗ ಹೋದ್ರಂತ ನೋಡಾಕಿದ ಫೋನ್ ಅಂದ್ರೆ ಆತಾಳ್ರಿ ಅಂತ ಸುಮ್ಮನೆ ಅದೇ. ಹೌದನಕ್ಕ? ಹ್ಞೂ ಬೇಷ್ ಆತ್ ಬಿಡು. ಮಳೆ ಬರೋರಾಗನ ಮತ್ತೆ ಊರು ಮುಟ್ಟಿದ್ರು. ಉಂಡೆ ಹೊರಗೆ ಆಡಕ್ಕೆ ಹೋದ್ ನಾನು ಅಂಟಿದ್ನಕ್ಕ. ಬೇದ್ ಕುಂದ್ರಿ ಶನಿಗೆ ಮನ್ಯಾಗ ಒಂದೇ ರೌಂಡ ಸೈಕಲ್ ಹುಡ್ಕೊಂಬರ್ತೇನೆ ಅಂತಾನೆ. ಇಂಥ ಮಳೆಯಾಗ ತೋರಿಸ್ಕೊಂಬಂದ್ರೆ ಈಗ ಅವ್ರ ಅಪ್ಪರ ಹೊಲ್ದಾಗಿದ್ದ ಬಂದ್ರೆ ನಮಗೆ ಬೈತಾರ. ಅದಕ್ಕೆ ಹೇಳಿದೆ ಒಂದೇ ಹೋಗಿ ನೀವು ಹೊರಗೆ ತೋರಿಸ್ಕೊಂಬಂದೆ ಅಂದ್ರೆ ನೋಡಿ ಚುಟಕ ಕಾಸು ಕಾಲಿಗೆ ಬರೀ ನೀ ಹೇಳ್ತೀನಿ ನಿನಗಂತಂದು ಬೈದೆ. ಸುಮ್ಮನೆ ಒಳಗೆ ಬಂದು ಶಟ್ಕೊಂಡು ಕುಂತಾನೆ. ಈಗ ಪುಸ್ತಕ ಹಿಡಿದು ಅಂದ್ರೆ ಮುಂಜಾನೆದ ಸಾಲಿಗೆ ಹೋಗಿರ್ತೇವೆ. ನಮಗೂ ಬೇಸರಕತ್ತಿಲ್ಲ ಅಂತನ್ನ. ಮಳೆ ಇರ್ಲಿಕ್ಕಂದ್ರೆ ಅಪ್ಪ ನೀ ಏನು ಮನ್ಯಾಗ ಕುಂದಿರ್ತೀನಿ. ನಾನು ನೀನು ಹೋಗಂತಿದ್ದೆ ಆಡಕ್ಕೆ. ಮಳೆ ಬರೋಂಗಾಗೈತಿ ಹೋಗ್ಬೇಡ ಅಂದಿದ್ದಕ್ಕೆ ಶಟ್ಕೊಂಡು ಕುಂತಾನೆ. ಈಗ ಕುಂದ್ರಿಲ್ಲ ಅವ್ರ ಅಪ್ಪ ಬರಲಿ ಹೇಳ್ತಾನೆ. ನಾನು ಏನಿಲ್ಲೇ ಆಡ್ತಾರೆ ಅನ್ನೋದ್ರೆ ಏನು ಗೊತ್ತಕ್ಕ. ಹಂಗೆ ಸಾಯಂಕಾಲ ಹುಡ್ಕೊಂತ ಹೋಗ್ಬಿಡ್ತಾರೆ. ಮತ್ತು ಅದು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾರೆ. ಮನೇಲಿದ್ದ ಬಸ್ ಸ್ಟ್ಯಾಂಡ್ ದೂರ ಐತಿ. ಮತ್ತು ಅಲ್ಲಿದ್ದ ಬರೋಕೆ ತೋರಿಸ್ಕೊಂಡು ಬರ್ತಾರೆ ಇವ್ರು. ಹಂಗೆ ಬರ್ತಾನೆ. ಎಲ್ಲರ ಹಿಂಗೆ ಮಳೆ ಬರಾಕತ್ತತ್ ಬಿಡು ಚಾಟಿಗೆ ನಿಂದಿರ್ಬೇಕು ಅನ್ನಂಗಿಲ್ಲ. ಹುಡುಗಾಟ್ಕೊಂಡು ಮಾಡ್ಕೊಂತ ಮಳೆಯಾಗ ಆಡ್ಕೊಂತ ಬರ್ತಾವ. ಈ ನೆಗಡಿ ಅದು ಆಯ್ತಂದ್ರೆ ನಾವು ಬೈಸ್ಕೋಬೇಕು ಮನ್ಯಾಗ. ಮೇಘ ಅಕ್ಕ ಹೊಂಟಿದ್ಲು ಹೋಗ್ಬಿಡವ ಇಲ್ಲೇ ತಂಗಿ ಕರ್ಕೊಂಡು ಆಡಂತಂದೆ. ಇಲ್ಲೇ ಕುಂತಾರ ಅವರು. ಚೌನ್ಯಾಗ ಇರ್ಬೇಕಲ್ಲ ಇಬ್ರು. ಅದಾರಕ್ಕ ಪುಟ್ಟಿ ಮೇಘ ಚೌನ್ಯಾಗ ಆಡಕತ್ತಾರ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ಫಸ್ಟ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿ. ನಮ್ಮ ಕತೆಗಳು ಇಷ್ಟ ಆತ ಅಂದ್ರೆ ಲೈಕ್ ಕೊಡೋದು ಮರೆಯೋಕೆ ಹೋಗ್ಬಿಟ್ಟು ಹೈಪ್ ಅಂತ ಆಪ್ಷನ್ ಐತೆ. ಪಾಯಿಂಟ್ಸ್ಗಳನ್ನು ಕೊಡ್ಬೋದು ಫ್ರೆಂಡ್ಸ್. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.